ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಲಾಂಡ್ರಿ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೇನೆ ವಾಷಿಂಗ್ ಮಿಷಿನ್ಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಟಿಪ್ಸ್ನ ಕೂಡ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ಮೇಯ್ನಾಗಿ ಬೆಡ್ ಪಿಲ್ಲೋಸ್ನ ಯಾವ ಥರ ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡ್ಬೋದು ಅಥವಾ ನಾರ್ಮಲ್ಲಾಗಿ ಕೂಡ ಯಾವ ರೀತಿ ಮನೆಯಲ್ಲೇ ನಾವು ವಾಶ್ ಮಾಡ್ಕೊಳ್ಬೋದು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಯಾವ್ಯಾವ ಪಿಲ್ಲೋಸ್ನ ವಾಶ್ ಮಾಡಬೇಕಂತ ಅಂದ್ಕೊಂಡಿದ್ದೀನೋ ಅದರ ಕವರ್ಸ್ನ ರಿಮೂವ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, 3 ಪಿಲ್ಲೋಸ್ನ ತೊಗೊಂಡಿದ್ದೀನಿ. 3 ಕೂಡ ಒಂದೊಂದು ರೀತಿಯಾಗಿರುವಂಥದ್ದು. ಈಗ ತೋರಿಸ್ತಾ ಇರೋವಂಥದ್ದು ಮೆಮೊರಿ ಫೋಮ್ ಪಿಲ್ಲೋ. ನಿಮಗೆ ಇದು ಶೇಪ್ ಕೂಡ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ, ಅದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಈ ಪಿಲ್ಲೋ ಕವರ್ ಜೊತೆಗೆ ಬಂದಿರುತ್ತೆ. ಕವರ್ನ ರಿಮೂವ್ ಮಾಡಿ ಒಳಗಡೆ ಕೂಡ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಸಾಫ್ಟ್ ಆಗಿರುತ್ತೆ. ಇದನ್ನು ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡಬಾರ್ದು. ಈ ಕವರ್ ಬೇಕಾದರೆ ಮಿಷಿನಲ್ಲೇ ವಾಶ್ ಮಾಡ್ಬೋದು. ಈಗ ತೋರಿಸ್ತಾ ಇರೋವಂಥದ್ದು ನಾರ್ಮಲ್ ಪಿಲ್ಲೋ. ಜಸ್ಟ್ ಲೋಕಲ್ ಶಾಪ್ಸಲ್ಲಿ ತೊಗೊಂಡು ಬಂದಿರೋವಂಥದ್ದು. ನಾರ್ಮಲಾಗಿ ಸೂಪರ್ ಮಾರ್ಕೆಟ್ಸಲ್ಲಿರ್ಬೋದು, ಮೋರ್ಸ್ ಈ ಥರದ್ರಲ್ಲೆಲ್ಲ ನಿಮಗೆ ಆಫರಲ್ಲಿ ಕೂಡ ಈ ಥರದ ಪಿಲ್ಲೋಸ್ ಸಿಗುತ್ತೆ ಅಲ್ವಾ, ಅಂಥದ್ದು. ಈಗ ಈ 3 ಪಿಲ್ಲೋಸು ಒಂದೊಂದು ರೀತಿಯಾಗಿರುವಂಥದ್ದು. ಯಾವ್ಯಾವ ಥರ ವಾಶ್ ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ಟೆಪ್ ನಂಬರ್ 1, ಚೆಕ್ ದ ಕೇರ್ ಟೇ. ಯಾವುದಾದ್ರೂ ಬ್ರಾಂಡೆಡ್ ಪಿಲ್ಲೋಸ್ನ ತೊಗೊಂಡಿದ್ರೆ ಅದಕ್ಕೆ ಟ್ಯಾಗ್ ಕೂಡ ಕೊಟ್ಟಿರ್ತಾರಲ್ವ, ಆ ಟ್ಯಾಗ್ನ ನೀವು ಈ ಥರ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ಬೋದು. ಈ ಥರ ಫೋಟೋನ ಕ್ಲಿಕ್ ಮಾಡಿ ಸರ್ಚ್ ಮಾಡೋದಾದರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ವಾಶ್ ಕೇರ್ ಯಾವ್ಯಾವ ಥರ ತೊಗೊಳ್ಬೇಕು ಅನ್ನೋದನ್ನು ಡೀಟೇಲಾಗಿ ತಿಳಿಸ್ಕೊಡ್ತಾರೆ. ನಿಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕೋ ಆ ಲ್ಯಾಂಗ್ವೇಜಲ್ಲಿ ಇದನ್ನು ಕನ್ವರ್ಟ್ ಮಾಡ್ಕೊಳ್ಬೋದು. ನೀವಿಲ್ಲಿ ಅಬ್ಸರ್ವ್ ಮಾಡೋದಾದರೆ ಮಿಷಿನಲ್ಲಿ ವಾಶ್ ಮಾಡುವಾಗ ಎಷ್ಟು ಡಿಗ್ರಿಯಲ್ಲಿ ವಾಶ್ ಮಾಡಬೇಕು, ಎಷ್ಟು ಟೆಂಪರೇಚರ್ ಇರಬೇಕು, ಕೋಲ್ಡ್ ವಾಟರಾ, ಹಾರ್ಡ್ ವಾಟರಾ, ಡ್ರೈ ಕ್ಲೀನ್ ಮಾಡ್ಬೋದಾ, ಬ್ಲೀಚ್ ಯೂಸ್ ಮಾಡ್ಬೋದಾ, ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಕೂಡ ಇದರಲ್ಲಿ ಬರುತ್ತೆ. ಅದ್ರ ಪ್ರಕಾರ ನೀವು ಪ್ರಿಕಾಷನ್ಸ್ ತೊಗೊಂಡು ಪಿಲ್ಲೋಸ್ನ ವಾಶ್ ಮಾಡ್ಕೊಳ್ಬೋದು. ಪ್ರತಿ ಸಲ ನೆನಪಿರಲ್ಲ ಅನ್ನೋದಾದರೆ ಆ ಒಂದು ಪಿಲ್ಲೋ ಟ್ಯಾಗ್ನ ರಿಮೂವ್ ಮಾಡಿದ್ರೆ ಇಟ್ಕೊಳ್ಳೋದಾದರೆ ವಾಶ್ ಮಾಡಬೇಕಾದ್ರೆ ಒಂದ್ಸತಿ ಸ್ಕ್ಯಾನ್ ಮಾಡಿ ಕೂಡ ಇನ್ಸ್ಟ್ರಕ್ಷನ್ಸ್ನ ತೊಗೊಳ್ಬೋದು. ಈಗ ಈ 3 ಪಿಲ್ಲೋಸ್ನ ವಾಶ್ ಮಾಡೋದಕ್ಕೆ ಒಂದೊಂದು ರೀತಿಯಾಗಿರುವಂತಹ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಆಗಬೇಕಾಗತ್ತೆ. ಫಸ್ಟ್ಗೆ ನಾನು ಈ 2 ಪಿಲ್ಲೋನ ಕೂಡ ಸೈಡ್ಗೆ ಇಡ್ತಾ ಇದ್ದೀನಿ. ಇಲ್ಲಿ ಏನು ನೋಡ್ತಿದ್ದೀರಾ, ಇದು ಬ್ರ್ಯಾಂಡೆಡ್ ಪಿಲ್ಲೋ, ಐಕಿಯಾದಲ್ಲೇ ತೊಗೊಂಡಿರುವಂಥದ್ದು. ಇದು ತುಂಬ ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಇದರ ಇನ್ಸ್ಟ್ರಕ್ಷನ್ ಟ್ಯಾಗ್ ಕೂಡ ಇದೆ. ಅದರ ಮುಖಾಂತರ ನಾನು ಇದನ್ನು ಕ್ಲೀನ್ ಮಾಡ್ತೀನಿ. ಇದು ಬಂದು ನಾನು ಆಗಲೇ ಹೇಳ್ದಂಗೆ ಲೋಕಲ್ ಶಾಪ್ಸಲ್ಲಿ ತೊಗೊಂಡಿರುವಂಥದ್ದು, ಸೂಪರ್ ಮಾರ್ಕೆಟ್ಸಲ್ಲಿ. ಇದು ಸ್ವಲ್ಪ ಯೆಲ್ಲೋಯಿಶ್ ಇರುತ್ತೆ. ಬ್ರ್ಯಾಂಡೆಡ್ ಪಿಲ್ಲೋಸ್ ಒಂದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ ಅಂದರೆ ಪ್ಯೂರ್ ವೈಟ್ ಆಗಿರುತ್ತೆ. ಅದೇ ನೀವು ಲೋಕಲ್ ಶಾಪ್ಸಲ್ಲಿ ತೊಗೊಂಡಿರುವಂಥದ್ದು ನೋಡೋಕೆ ವೈಟ್ ಕಾಣಿಸಿದ್ರು ಕೂಡ ಒಂದು ರೀತಿ ಯೆಲ್ಲೋಯಿಶ್ ಇರುತ್ತೆ. ಈಗ ಒಂದು DIY ಲಿಕ್ವಿಡ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋದಲ್ಲಿ ತೋರಿಸ್ದಂಗೆ 3 ಸ್ಪೂನಷ್ಟು ಫ್ಯಾಬ್ರಿಕ್ ವೈಟ್ನರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ರಿನ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದಿದ್ರೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಈಗ ಸೇಮ್ ಅದೇ ಸ್ಪೂನಲ್ಲೇ 1 ಸ್ಪೂನಷ್ಟು ಡಿಟರ್ಜೆಂಟ್ ಲಿಕ್ವಿಡ್ನ ತೊಗೊಳ್ತಾ ಇದ್ದೀನಿ. ನಾನು ತೊಗೊಳ್ತಾ ಇರೋವಂಥದ್ದು ಇಂಕೋ ಲಿಕ್ವಿಡು. ಈಗ 1 ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಈ 3 ಇಂಗ್ರೀಡಿಯೆಂಟ್ಸ್ ಕೂಡ ಈಕ್ವಲ್ ಪ್ರಪೋರ್ಷನ್ಸಲ್ಲಿ ತೊಗೊಳ್ಬೇಕು. ಬಟ್ ನಾನು ವಾಶ್ ಮಾಡ್ಬೇಕು ಅಂದ್ಕೊಂಡಿರೋವಂಥ ಪಿಲ್ಲೋಸ್ ಯಾವುದು ಕೂಡ ತುಂಬ ಜಾಸ್ತಿ ಕೊಳೆ ಆಗಿಲ್ಲ. ಅದಕ್ಕೋಸ್ಕರ ನಾನು ಈ ಥರ ಲಿಕ್ವಿಡ್ ಫಾರ್ಮಲ್ಲಿ ಮಾಡ್ಕೊಂಡಿದ್ದೀನಿ. ನಿಮ್ಮ ಪಿಲ್ಲೋಸ್ ಏನಾದರೂ ತುಂಬ ಜಾಸ್ತಿ ಕೊಳೆ ಆಗಿದೆ ಅನ್ನೋದಾದರೆ ಈಕ್ವಲ್ ಪ್ರಪೋರ್ಷನ್ಸಲ್ಲಿ ಇಂಗ್ರೀಡಿಯೆಂಟ್ಸ್ನ ತೊಗೊಳ್ಳಿ. ಆಗ ನಿಮಗೆ ಆ ಒಂದು ಪೇಸ್ಟ್ ಅನ್ನೋದು ತುಂಬ ತಿಕ್ಕಾಗಿ ಬರುತ್ತೆ. ಇಲ್ಲಿ ಲಿಕ್ವಿಡ್ ಫಾರ್ಮಲ್ಲಿ ಕಾಣಿಸ್ತಿದೆಯಲ್ವಾ, ಈ ಒಂದು ಲಿಕ್ವಿಡು ತುಂಬ ತಿಕ್ಕಾಗಿ ಬರುತ್ತೆ. ಈಗ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಲಿಕ್ವಿಡ್ನ ಎಲ್ಲೆಲ್ಲಿ ಕಲೆಗಳಿದೆಯೋ ಅಲ್ಲೆಲ್ಲ ಕೂಡ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ. ಬ್ರಷ್ನ ಸಹಾಯದಿಂದ ಈ ತರ ಬ್ರಷ್ ಮಾಡ್ಕೊಳ್ತಾನೆ ಕಲೆಗಳ ಮೇಲೆ ಎಲ್ಲ ಕೂಡ ಒಂದ್ಸತಿ ರಬ್ ಮಾಡಿ. ತುಂಬಾ ಹಳೆ ಪಿಲ್ಲೋಸ್ ಆದ್ರೆ ತುಂಬಾ ಜಾಸ್ತಿ ಕಲೆಗಳೆಲ್ಲ ಆಗಿರುತ್ತೆ. ಅದನ್ನ ನೀವು ಇದೇ ತರಾನೇ ಒಂದು 2-3 ಸತಿ ಮಾಡಿಕೊಂಡು ಆಮೇಲೆ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ತುಂಬಾ ಜಾಸ್ತಿ ಕಲೆಗಳಿಲ್ಲದೆ ಇರೋ ಕಾರಣ ಜಸ್ಟ್ ನಾನು ಲೈಟ್ ಆಗಿ ರಬ್ ಮಾಡ್ತಾ ಇದ್ದೀನಿ. ಈ ಪಿಲ್ಲೋ ಕೂಡ ಆಲ್ಮೋಸ್ಟ್ ಒಂದು 5 to 6 ಇಯರ್ಸ್ ಬ್ಯಾಕ್ ತೊಗೊಂಡಿರುವಂಥದ್ದು. ಈಗ ಇದನ್ನು ವಾಷಿಂಗ್ ಮಿಷಿನಲ್ಲಿ ಹಾಕ್ತೀನಿ. ಅದಕ್ಕಿಂತ ಮುಂಚೆ ಈಗ ನಾನು ಬ್ರ್ಯಾಂಡೆಡ್ ಪಿಲ್ಲೋ ಅಂತ ಹೇಳ್ದೆ ಅಲ್ವಾ, ಅದರಲ್ಲಿ ಯಾವುದೇ ಕಲೆಗಳಿಲ್ಲ, ಅದನ್ನು ಹಾಕ್ತಾ ಇದ್ದೀನಿ ಫಸ್ಟಿಗೆ. ಅದು ಹಾಕಿದ್ಮೇಲೆ ಈ ಪಿಲ್ಲೋನ ಕೂಡ ವಾಷಿಂಗ್ ಮಿಷಿನಲ್ಲಿ ಹಾಕ್ತಾ ಇದ್ದೀನಿ. ತುಂಬ ದೊಡ್ಡ ಪಿಲ್ಲೋಸ್ ಆದರೆ ಒಂದೊಂದು ಸತಿಗೆ ಒಂದೊಂದು ಹಾಕಿದ್ರೇ ಬೆಟರು.
ನೆಕ್ಸ್ಟ್ ಮಿಷಿನ್ಸಲ್ಲಿ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆಗಲೇ ಟ್ಯಾಗ್ನ ಸ್ಕ್ಯಾನ್ ಮಾಡಿದಾಗ ಯಾವ ಥರ ಇನ್ಸ್ಟ್ರಕ್ಟ್ ಮಾಡಿರುತ್ತೋ ಅದ್ರ ಮುಖಾಂತರ ನೀವು ಇಲ್ಲಿ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. IFB ಅಲ್ಲಾದರೆ ಸ್ಪೆಷಲ್ ವಾಶ್ ಅಂತ ಒಂದು ಕಡೆ, ಕಾಟನ್ ವಾಶ್ ಅಂತ ಇನ್ನೊಂದು ಕಡೆ ಕೊಟ್ಟಿರ್ತಾರೆ. ಕಾಟನ್ ವಾಶ್ ಎಲ್ಲ ಕೂಡ ಹಾಟ್ ವಾಟರಲ್ಲಿ ರನ್ ಆಗುವಂಥದ್ದು, ಸ್ಪೆಷಲ್ ವಾಶ್ ಏನಿದೆ ಅದೆಲ್ಲ ಕೂಡ ಕೋಲ್ಡ್ ವಾಟರಲ್ಲಿ ರನ್ ಆಗುವಂಥದ್ದು. ಬಟ್ ನಾನು ಸ್ಕ್ಯಾನ್ ಮಾಡಿರೋ ಪ್ರಕಾರ 60 ಡಿಗ್ರಿಯಲ್ಲಿ ಕೋಲ್ಡ್ ವಾಟರಲ್ಲೇ ವಾಶ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಬೇಬಿ ವಾಶ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ನೀವು ಮಿಕ್ಸ್ಡ್ ಫ್ಯಾಬ್ರಿಕ್ ವಾಶ್ ಇರ್ಬೋದು, ಕ್ರೆಡಲ್ ವಾಶ್ ಇದೆಲ್ಲ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಈಗ ಡಿಟರ್ಜೆಂಟ್ ಕೂಡ ಅಷ್ಟೇ, ನಾರ್ಮಲ್ ಬಟ್ಟೆಗಳಿಗೆ ಹಾಕಿದಷ್ಟು ಒಂದು ಫುಲ್ ಕ್ಯಾಪ್ ಹಾಕೋ ಅವಶ್ಯಕತೆ ಏನಿಲ್ಲ, ಜಸ್ಟ್ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕಿದ್ರೆ ಸಾಕಾಗುತ್ತೆ. ಈಗ ಮಿಷಿನ್ ಕೂಡ ಆನ್ ಆಗಿದೆ. ನೆಕ್ಸ್ಟ್ ಈಗ ಆಗಲೇ ತೋರಿಸಿರುವಂತಹ ಮೆಮೊರಿ ಫೋಮ್ ಪಿಲ್ಲೋ ಏನಿತ್ತು ಅದನ್ನು ಯಾವ ಥರ ವಾಶ್ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ. ಒಂದು ಮಗ್ಗಲ್ಲಿ ಟ್ಯಾಪ್ ವಾಟರ್ನ ತೊಗೊಂಡಿದ್ದೀನಿ. ಲಿಕ್ವಿಡ್ ಡಿಟರ್ಜೆಂಟ್ ಬರುತ್ತೆ ಅಲ್ವಾ, ಅದನ್ನು ಒಂದು 5 ಡ್ರಾಪ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಂಡು ಸ್ಪ್ರೇ ಮಾಡ್ತಾ ಕೂಡ ಪಿಲ್ಲೋನ ಕ್ಲೀನ್ ಮಾಡ್ಕೊಳ್ಬೋದು. ಬಟ್ ಇಲ್ಲಿ ನಾನು ಒಂದು ಹಳೆ ಬನಿಯನ್ ಕ್ಲಾತ್ನ ತೊಗೊಂಡು ಆ ನೀರಲ್ಲಿ ನೀಟಾಗಿ ಹಿಂಡ್ಕೊಂಡು ಈ ಥರ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಈ ಲಿಕ್ವಿಡ್ ಬದಲಾಗಿ ನೀವು ಹೈಡ್ರೋಜನ್ ಪೆರಾಕ್ಸೈಡ್ ಬರುತ್ತೆ ಅಲ್ವಾ, ಅದು ಕೂಡ ವಾಟರ್ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಕೊಳ್ಬೋದು. ಈಗ ವಿಡಿಯೋದಲ್ಲಿ ತೋರಿಸ್ದಂಗೆ ವೈಟ್ ಕ್ಲಾತಿಂದ ವೈಪ್ ಮಾಡ್ತಾ ಇರೋದ್ರಿಂದ ವಿಸಿಬಲ್ ಚೇಂಜಸ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಎಷ್ಟು ಕೊಳೆ ಇದೆ, ಡಸ್ಟ್ ಇದೆ ಅನ್ನೋದು ಕೂಡ. ಸೇಮ್ ಪ್ರೊಸೀಜರ್ನ ಒಂದು 4ರಿಂದ 5 ಬಾರಿ ರಿಪೀಟ್ ಮಾಡ್ತಾ ಇದ್ದೀನಿ. ಬಟ್ಟೆನ ಆ ಲಿಕ್ವಿಡಲ್ಲಿ ಹಿಂಡೋದು, ನೀಟಾಗಿ ವೈಪ್ ಮಾಡುವಂಥದ್ದು, ಎಲ್ಲ ಸೈಡ್ಸಲ್ಲಿ ಕಾರ್ನರ್ಸಲ್ಲೆಲ್ಲ ಕೂಡ ನೀಟಾಗಿ ವೈಪ್ ಮಾಡ್ಕೊಳ್ಬೇಕಾಗತ್ತೆ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಎಲ್ಲೂ ಕೂಡ ಮಾರ್ಕ್ಸ್ ಇಲ್ಲ, ತುಂಬ ನೀಟಾಗಿ ಕ್ಲೀನ್ ಆಗಿದೆ. ಈಗ ಇದನ್ನು ನಾರ್ಮಲಾಗಿ ಡ್ರೈ ಮಾಡ್ಕೊಳ್ಬೋದು. ಇಲ್ಲಿ ತುಂಬ ಜಾಸ್ತಿ ವೆಟ್ ಮಾಡದೇ ಇರೋ ಕಾರಣ ನೀವು ನಾರ್ಮಲಾಗಿ ಫ್ಯಾನ್ ಕೆಳಗಡೆ ಅಥವಾ ಮನೆ ಒಳಗಡೆ ಇಟ್ಟರು ಕೂಡ ಡ್ರೈ ಆಗಿಬಿಡುತ್ತೆ. ಬೆಳಗ್ಗೆನೇ ನಾನು ಇದೆಲ್ಲ ಮಾಡ್ತಾ ಇರೋದ್ರಿಂದ ಬಿಸಿಲಲ್ಲೇ ಇಡ್ತಾ ಇದ್ದೀನಿ. ಇದನ್ನು 5 ಇಯರ್ಸ್ ಬ್ಯಾಕ್ ಪರ್ಚೇಸ್ ಮಾಡಿರೋವಂಥದ್ದು. ಇದರ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೆಕ್ ಪೇನ್ ಇರೋವಂಥವ್ರಿಗೆಲ್ಲ ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಕೆಳಗಡೆ ಬೀಳಬಾರ್ದು ಅನ್ನೋದ್ರಿಂದ ಕ್ಲಿಪ್ಸ್ನ ಹಾಕಿದ್ದೀನಿ. ನೀವು ಬೇಕಂದರೆ ಈ ಥರ ಚೇರ್ನ ಬಿಸಿಲಲ್ಲಿ ಇಟ್ಕೊಂಡು ಅದ್ರ ಮೇಲೆ ಕೂಡ ಪಿಲ್ಲೋನ ಇಟ್ಟು ಒಣಗಿಸ್ಕೊಳ್ಬೋದು. ಇನ್ನು ಆಗಲೇ ಮಿಷಿನಲ್ಲಿ ಹಾಕಿದ್ವಲ್ಲ ಆ ಪಿಲ್ಲೋಸ್ ಕೂಡ ವಾಶ್ ಆಗ್ತಿದೆ. ಇಲ್ಲಿ ಡ್ರಮ್ನ ಅಬ್ಸರ್ವ್ ಮಾಡೋದಾದರೆ ಯಾವ ಥರ ರೊಟೇಟ್ ಆಗ್ತಿದೆ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಪೂರ್ತಿ 360 ಡಿಗ್ರಿ ಟರ್ನ್ ಆಗ್ತಾ ಇಲ್ಲ, 180 ಡಿಗ್ರಿ ಟರ್ನ್ ಆಗಿ ಮತ್ತೆ ಉಲ್ಟಾ ಟರ್ನ್ ಆಗ್ತಿದೆ. ಈ ಥರ ರೊಟೇಟ್ ಆಗೋದ್ರಿಂದ ಪಿಲ್ಲೋಸ್ ಡ್ಯಾಮೇಜ್ ಆಗದಿರ ಇರುತ್ತೆ. ಈವನ್ ಬೇಬಿ ಕ್ಲಾತ್ಸ್ನ ಕೂಡ ಇದೇ ಮೆಥಡಲ್ಲಿ ನೀವು ವಾಶ್ ಮಾಡ್ಕೊಳ್ಬೋದು. ಕೆಲವೊಂದು ಸೆನ್ಸಬಲ್ ಕ್ಲಾತ್ಸ್ ಎಲ್ಲ ಇರುತ್ತೆ ಅಲ್ವಾ, ಡ್ಯಾಮೇಜ್ ಆಗುತ್ತೆ ತುಂಬ ರೊಟೇಟ್ ಆದರೆ ಅನ್ನೋವಂಥ ಕ್ಲಾತ್ಸ್ನ ಈ ಥರ ನೀವು ಆಪ್ಷನ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಕೂಡ ವಾಶ್ ಮಾಡ್ಕೊಳ್ಬೋದು. ಆಲ್ಮೋಸ್ಟ್ ಪಿಲ್ಲೋಸ್ ಎಲ್ಲ ವಾಶ್ ಆಗ್ತಾ ಬಂದಿದೆ. ಓಪನ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ. ಪಿಲ್ಲೋಸ್ ಅಂತೂ ತುಂಬ ಸೇಫ್ ಆಗಿ ವಾಶ್ ಆಗಿದೆ, ತುಂಬ ನೀಟಾಗಿ ಕೂಡ ಕೊಳೆ ಎಲ್ಲನೂ ಬಿಟ್ಕೊಂಡಿದೆ. ಒಳ್ಳೆ ಕ್ವಾಲಿಟಿ ಪಿಲ್ಲೋಸ್ ಆದರೆ ಈ ಥರ ಮಿಷಿನಲ್ಲಿ ವಾಶ್ ಮಾಡೋದು ಕೂಡ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಲ್ಲ. ಅದೇ ನೀವು ನಾರ್ಮಲ್ ಪಿಲ್ಲೋಸ್ನೆಲ್ಲ ಇದರಲ್ಲಿ ವಾಶ್ ಮಾಡೋದಾದರೆ ಒಳಗಡೆ ಇರುವಂತಹ ಕಾಟನ್ ಏನಿರುತ್ತೆ ಅದು ಉಂಡೆಗಳ ಥರ ಕಟ್ಕೊಂಡ್ಬಿಟ್ಟಿರುತ್ತೆ. ಇವೆಲ್ಲ ವಾಶ್ ಆಗೋಷ್ಟರಲ್ಲಿ ಆಗಲೇ ನಾವು ಒಣಗಾಕಿದ್ವಲ್ಲ ಮೆಮೊರಿ ಫೋಮ್ ಪಿಲ್ಲೋ, ಅದು ಕೂಡ ಡ್ರೈ ಆಗಿದೆ. ಅದನ್ನು ಸೈಡ್ಗೆ ಇಟ್ಕೊಂಡು ಮತ್ತೆ ಅದೇ ಪ್ಲೇಸಲ್ಲೇ ಇವುಗಳನ್ನ ಕೂಡ ಒಣಗಾಕ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಪಿಲ್ಲೋಸ್ ತುಂಬ ನೀಟಾಗಿ ಕ್ಲೀನ್ ಆಗಿದೆ. ಜೆನ್ಯೂನ್ ರಿವ್ಯೂ ಕೊಡಬೇಕು ಅನ್ನೋದ್ರಿಂದ ಡೈರೆಕ್ಟಾಗಿ ಬಿಸಿಲಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಇದು ಪೂರ್ತಿ ಒಣಗಿದ ಮೇಲೆ ನೆರಳಲ್ಲಿ ಯಾವ ಥರ ಕಾಣಿಸುತ್ತೆ ಅನ್ನೋದು ಕೂಡ ತೋರಿಸ್ತೀನಿ ನೋಡಿ. ಪೂರ್ತಿ ಡ್ರೈ ಆಗಿದೆ. ಪಿಲ್ಲೋ ಕವರ್ಸ್ನ ಹಾಕೋಣ ಅನ್ನೋದ್ರಿಂದ ತೊಗೊಂಡು ಬಂದಿದ್ದೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು, ಮೆಮೊರಿ ಫೋಮ್ ಪಿಲ್ಲೋ ತುಂಬ ನೀಟಾಗಿ ಕ್ಲೀನ್ ಆಗಿದೆ. ಅದು ಬಿಟ್ಟರೆ ಲೋಕಲ್ ಶಾಪಲ್ಲಿ ತೊಗೊಂಡು ಬಂದಿದ್ದೀವಲ್ಲ ಆ ಪಿಲ್ಲೋ ಇದು ಆಲ್ಮೋಸ್ಟ್ ಒಂದು 7-8 ಇಯರ್ಸ್ ಆಗಿರೋದ್ರಿಂದ ಇದರಲ್ಲಿ ಸ್ವಲ್ಪ ಮಾರ್ಕ್ಸ್ ಅನ್ನೋದು ಆಗಿತ್ತು. ಆ ಮಾರ್ಕ್ಸು ಇನ್ನೂ ಸ್ವಲ್ಪ ಉಳ್ಕೊಂಡಿದೆ. ಮೇ ಬಿ ಸೇಮ್ ಪ್ರೊಸೀಜರ್ನ ಒಂದ್ಸತಿ ರಿಪೀಟ್ ಮಾಡಿದ್ರೆ ಇದೆಲ್ಲ ಕ್ಲಿಯರ್ ಆಗ್ಬೋದು. ಬಟ್ ಇದನ್ನು ನಾನು ಎಕ್ಸ್ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಇಲ್ಲಿಗೆ ಬಿಟ್ಟಿದ್ದೀನಿ. ಅದು ಬಿಟ್ಟರೆ ನೆಕ್ಸ್ಟ್ ಇದು ತುಂಬ ಎಕ್ಸಲೆಂಟಾಗಿ ಕ್ಲೀನ್ ಆಗಿದೆ. ಬಟ್ ನಿಮಗಿದು ವಾಶ್ ಆದಮೇಲೆ ನೋಡೋಕ್ಕೆ ಒಳಗಡೆ ಕಾಟನ್ ಎಲ್ಲ ಒಂದೊಂದು ಕಡೆ ಸೈಡ್ಗೆ ಹೋಗಿದೆಯೇನೋ ಅಂತ ಅನಿಸುತ್ತೆ. ಜಸ್ಟ್ ಕೆಳಗಡೆ ಹಾಕಿ ಈ ಥರ ಎಲ್ಲ ಕಡೆ ಕೂಡ ಫೋಮ್ ಬರೋ ಥರ ಈ ಥರ ನಾವು ಮಾಡೋದಾದರೆ ನೀಟಾಗಿ ಈವನಾಗಿ ಸ್ಪ್ರೆಡ್ ಆಗುತ್ತೆ.
ಇದ್ರ ಮೇಲೆ ಜಾಸ್ತಿ ಕಲೆಗಳೇನೂ ಆಗಿಲ್ಲ, ಜಸ್ಟ್ ಡಸ್ಟಿ ಆಗಿತ್ತು, ತುಂಬ ನೀಟಾಗಿ ಕ್ಲೀನ್ ಆಗಿದೆ. ಇವುಗಳ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಮೇಯ್ನಾಗಿ ಪಿಲ್ಲೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಬೆಡ್ ಸೈಜ್ ಎಷ್ಟಿದೆಯೋ ಅದ್ರ ಪ್ರಕಾರ ನೀವು ಪಿಲ್ಲೋ ಸೈಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಆದಷ್ಟು ಬ್ರ್ಯಾಂಡೆಡ್ ಪಿಲ್ಲೋಸ್ನ ತೊಗೊಳ್ಳೋದಾದರೆ ಆಗಾಗ ಈ ಥರ ವಾಶ್ ಮಾಡಿ ರಿಯೂಸ್ ಮಾಡ್ಕೊಳ್ಬೋದು. ಇಲ್ಲ ನೀವು ಲೋಕಲ್ ಶಾಪ್ಸಲ್ಲಿ ತೊಗೊಳ್ತೀರಾ ಅನ್ನೋದಾದರೆ ತುಂಬ ಜಾಸ್ತಿ ಕೊಳೆ ಆದರೆ ಅದು ಕ್ಲೀನ್ ಆಗಿಲ್ಲ, ಬಿಸಾಕ್ಬಿಟ್ಟು ಮತ್ತೆ ಬೇರೆ ತೊಗೊಳ್ಬೇಕಾಗತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.